ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಬುಧವಾರ ತಪ್ಪದೆ ನಿಮ್ಮ ಮನೆಯ ಬಾಗ್ಲತ್ರ ಈ ಎಲೆಯನ್ನು ಇಡಿ, ನೋಡಿ ಅದರ ಚಮತ್ಕಾರವನ್ನು. ಯಾಕಂದರೆ ಬುಧವಾರ ಗಣಪತಿಗೆ ಅಂಕಿತವಾದ ದಿನ ಆಗಿರಬಹುದು, ಆದರೆ ಬುಧವಾರ ಯಾರಿಗೇ ಆಗಿರಬಹುದು, ನಿಮ್ಮ ಕೆಲಸಗಳು, ನಿಮ್ಮ ಮಾರ್ಕೆಟಿಂಗ್, ನಿಮ್ಮ ಒಂದು ಬಿಸ್ನೆಸ್ ವ್ಯವಹಾರ, ಯಾವುದೇ ರೀತಿಯಾದಂಥ ಒಂದು ಆ ಕೆಲಸಗಳಲ್ಲಿ ಸರಾಗವಾಗಿ ನಿಮಗೆ ಯಾವುದೇ ರೀತಿಯಾದಂಥ ಕಷ್ಟಗಳು, ಅಡೆತಡೆಗಳು ಬರದೆ ಸುಖ ಸಂತೋಷವಾಗಿ ಮನೆಯಲ್ಲೂ ಬಿಸ್ನೆಸ್ಸು, ಕೆಲಸ, ಕರಿಯರ್ ಎಲ್ಲವೂ ಕೂಡ ನಮಗೆ ಚೆನ್ನಾಗಿ ಇರುವಂತೆ ಮಾಡುತ್ತೆ ಈ ಒಂದು ಪರಿಹಾರ. ಯಾಕಂದರೆ ತುಂಬ ಜನಕ್ಕೆ ಹೆಣ್ಮಕ್ಳಿಗಾಗಿರಬಹುದು, ಗಂಡು ಮಕ್ಕಳಿಗೆ ಆಗಿರಬಹುದು, ಸ್ವಂತ ಭೂಮಿ ತಗೊಳ್ಬೇಕು, ಚಿನ್ನವನ್ನು ತಗೊಳ್ಬೇಕು, ಈ ರೀತಿ ಇದ್ದೇ ಇರುತ್ತೆ. ಚಿನ್ನ ಯಾರ ಹತ್ರ ಇರುತ್ತೆ ನೋಡಿ, ಗುರುಬಲ ಜಾಸ್ತಿ ಇರುತ್ತೆ ಅವ್ರಿಗೆ ಸ್ನೇಹಿತರೆ. ಅಂತಹವ್ರಿಗೆ ಗುರುವಿನ ಆಶೀರ್ವಾದ ಇದ್ದರೆ ಯಾವುದೋ ರೂಪದಲ್ಲಿ ಚಿನ್ನವನ್ನು ತಗೊಳ್ಳುವಂಥ ಯೋಗ ಕೂಡಿ ಕೂಡಿ ಬರ್ತಾನೆ ಇರುತ್ತೆ ಮತ್ತೆ ಮತ್ತೆ. ಹಾಗೆ ಭೂಮಿಯನ್ನು ತೆಗೆದುಕೊಳ್ಳುವಂಥ ಯೋಗ. ಎಷ್ಟೋ ಜನ ನೀರು ಕುಡಿದಷ್ಟೇ ಸುಲಭವಾಗಿ ಭೂಮಿ, ಬಂಗಾರ ಎಲ್ಲವನ್ನು ಕೂಡ ತಗೊಳ್ತಾರೆ. ನಿಮ್ಮ ಇಷ್ಟಾರ್ಥಗಳು ನೆರವೇರಬೇಕು, ಮನೆ ಕಟ್ಟುವಂಥ ಯೋಗ ಬೇಗ ಶೀಘ್ರದಲ್ಲೇ ನಮಗೆ ಕೂಡಿ ಬರಬೇಕು, ನಮ್ಮ ದೊಡ್ಡ ದೊಡ್ಡ ಕೋರಿಕೆಗಳು ನೆರವೇರಬೇಕು ಅಂತಹವರು ಹೆಸರು ಕಾಳನ್ನು ಮೊದಲೇ ನೆನೆಸಿಡಿ. ಮಂಗಳವಾರ ನೈಟೇ ನೆನೆಸಿಡಿ, ಇಲ್ಲಾಂದರೆ ಬುಧವಾರ ಬೆಳಗ್ಗೆ ನೆನೆಸಿಟ್ರು ಆಯಿತು. ಅದನ್ನು ಪಕ್ಷಿಗಳಿಗೆ ಬುಧವಾರದ ದಿನಗಳಲ್ಲಿ ನೀವು ಆಫರ್ ಮಾಡಿ ಸ್ನೇಹಿತರೆ. ಓಂ ಗಂ ಗಣಪತೇ ನಮಃ ಈ ಮಂತ್ರವನ್ನು ಎಷ್ಟು ಸಾರಿ ಸಾಧ್ಯ ಆಗುತ್ತೋ 108 ಬಾರಿ ಪಠಣೆ ಮಾಡುವಂಥದ್ದು ಉತ್ತಮವಾಗಿರುತ್ತೆ. ಅದಕ್ಕೆ ಮೇಲೆ ಮಾಡ್ಕೊಳ್ತೀರಾ ಅನ್ನೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೂ ಯಾವುದೇ ರೀತಿಯಾದಂಥ ಕೆಲಸಗಳಲ್ಲಿ ವಿಘ್ನ ಬರದೆ ನಿಮ್ಮನ್ನು ಕಾಪಾಡುತ್ತೆ ಅಂತ ಹೇಳಬಹುದು. ಬುಧವಾರ ಯಾರು ಈ ಸಣ್ಣ ಪರಿಹಾರವನ್ನು, ಅದು ದಾಸವಾಳದ ಎಲೆಯ ಪರಿಹಾರವನ್ನು ಮಾಡ್ಕೊಳ್ತಾರೋ ಅವರ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ, ಸಂಪತ್ತು ಅನ್ನುವಂಥದ್ದು ಸದಾಕಾಲ ನೆಲೆಸುತ್ತೆ. ಏಕೆಂದರೆ ದಾಸವಾಳದ ಗಿಡ ನಮಗೆ ಶಾಸ್ತ್ರಗಳಲ್ಲೇ ತಿಳಿಸಿರುವ ಮುಖ್ಯವಾಗಿ ಅಂದರೆ ಯಾರಿಗೆ ಚಿನ್ನವನ್ನು ಯಥೇಚ್ಛವಾಗಿ ತಗೊಳ್ಬೇಕು ಅನ್ನುವಂಥ ಒಂದು ಸಂಕಲ್ಪ ಅನ್ನೋದು ಇರುತ್ತೆ, ಆಸೆ ಅನ್ನೋದು ಇರುತ್ತೆ, ಹಾಗೂ ಅದರ ಒಂದು ಶಕ್ತಿ ಅನ್ನುವಂಥದ್ದು ಲಕ್ಷ್ಮೀದೇವಿ ಒದಗಿಸ್ಕೊಡ್ತಾಳೆ. ಯಾಕಂದರೆ ಲಕ್ಷ್ಮೀದೇವಿ ಬಂದು ಸಂಪತ್ತಿಗೆ ಅಧಿದೇವತೆ. ಆ ತಾಯಿ ಈ ಒಂದು ಗಿಡದಲ್ಲಿ, ದಾಸವಾಳದ ಗಿಡದಲ್ಲಿ ನೆಲೆಸಿರ್ತಾಳೆ. ಅದಕ್ಕೋಸ್ಕರ ತಪ್ಪದೆ ಇದಾಗುತ್ತೆ. ಇನ್ನು ಮುಖ್ಯವಾಗಿ ಸ್ನೇಹಿತರೆ, ಭೂಮಿಯನ್ನು ತಗೊಳ್ಳುವಂಥ ಯೋಗ. ಎಷ್ಟೋ ಜನಕ್ಕೆ ಭೂಮಿಯನ್ನು ತಗೊಳ್ಬೇಕು, ಮನೆಯನ್ನು ಕಟ್ಟಬೇಕು, ನಾವು ಪ್ರಾಪರ್ಟಿ ಮಾಡ್ಕೊಳ್ಬೇಕು, ಅದರಲ್ಲಿ ನಾವು ಒಂದು ವ್ಯವಸಾಯ, ಏನೋ ಒಂದು ನಮ್ಮ ಬಿಸ್ನೆಸ್ಸು, ಇದು ಎಲ್ಲವೂ ಮಾಡಬೇಕು. ನಮಗೆ ಈ ರೀತಿಯ ಪ್ರಾಪರ್ಟಿ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಅಥವಾ ಪ್ರಾಪರ್ಟಿ ಇರುವಂಥವರು ಕೇಸು, ಕೋರ್ಟು, ಕಚೇರಿ ತುಂಬ ಅಲೀತಾ ಇದ್ದೀವಿ ಅನ್ನುವಂಥವರು ತಪ್ಪದೆ ಹಣಕಾಸಿನ ಸಮಸ್ಯೆಗಳು, ಮುಖ್ಯವಾಗಿ ಸಾಕಷ್ಟು ಒಂದೊಂದು ರೂಪಾಯಿಗೂ ಕೂಡ ಸಾಲ ತಗೊಂಡು ಹಾಗೂ ಬಡ್ಡಿಯನ್ನು ಕಟ್ತಾ ಇದ್ದೀವಿ, ಬಡ್ಡಿ ಕಟ್ಟೋದಕ್ಕಾಗ್ತಾಯಿಲ್ಲ ಸರಿಯಾಗಿ ಸಮಯಕ್ಕೆ, ತುಂಬಾ ನಾವು ಅವಸ್ಥೆ ಪಡ್ತಾ ಇದ್ದೀವಿ, ಹಣಕಾಸಿಗೆ ತುಂಬ ತೊಂದರೆ ಆಗ್ತಾಯಿದೆ ಅನ್ನುವಂಥವರು ಈ ರೀತಿಯ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಮನೆಯಲ್ಲಿ ಎಷ್ಟೇ ಕಷ್ಟ, ಗೊಂದಲ, ಬಡತನ ಕಾಡ್ತಾ ಇದ್ದರೂ ಕೂಡ ಸುಧಾರಣೆ ಕಾಣುತ್ತೆ ಸ್ನೇಹಿತರೆ. ಏಕೆಂದರೆ ಗಣಪತಿಯನ್ನು ನಾವು ನೆನೆಸ್ಕೊಂಡು ಆ ದಿನ ಮುಖ್ಯವಾಗಿ ಮಾಡ್ತಾ ಇರೋದ್ರಿಂದ ಈ ನೀವು ಅಂದುಕೊಂಡಿರುವ ಕೆಲಸಗಳಲ್ಲಿ ಮುಖ್ಯವಾಗಿ ವಿಘ್ನ ಬರದೆ ಕಾಪಾಡುತ್ತೆ. ಅದಕ್ಕೋಸ್ಕರ ಪ್ರಕೃತಿ ಮಾತೆಯನ್ನು ಕೇಳಿಕೊಂಡು ಪರಿಹಾರ ಶಾಸ್ತ್ರಗಳಲ್ಲಿ ಬಹಳ ಮುಖ್ಯವಾಗಿ ತಿಳಿಸಿರುವಂಥದ್ದು. ಇದನ್ನು ನೀವು ಸಂಧ್ಯಾ ಸಮಯದಲ್ಲಿ ಮಾಡ್ಕೊಳ್ಳಿ. ತಾಯಿ, ಈ ಪರಿಹಾರಕ್ಕಾಗಿ ನಾನು ತಗೊಳ್ತಾ ಇದ್ದೀನಿ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು, ನಿನ್ನ ಸಾಕ್ಷಿಯಾಗಿ ಇದನ್ನು ತಗೊಳ್ತಾ ಇದ್ದೀನಿ ತಾಯಿ, ನಮ್ಮ ಎಲ್ಲ ರೀತಿಯ ದರಿದ್ರವನ್ನು, ಬಡತನವನ್ನು ದೂರ ಮಾಡುವಂತ ಕೇಳಿಕೊಂಡು ಚೆನ್ನಾಗಿರುವಂಥ ಒಂದು ಎಲೆಯನ್ನು ತಗೊಂಡು ಇದನ್ನು ನೀಟಾಗಿ ಒರೆಸ್ಬೇಕು. ಆ ಡಸ್ಟು, ಧೂಳು ಅದೆಲ್ಲ ಇರುತ್ತೆ, ಅದನ್ನು ಒರೆಸ್ಬಿಟ್ಟಿದ್ದೆ ಸ್ವಸ್ತಿಕ್ ಬರಿಬೇಕು. ಗಂಧ ಇದ್ದರೆ ಗಂಧವನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ.
ಸ್ವಸ್ತಿಕ್ ಅನ್ನುವಂಥದ್ದು ನಮ್ಮ ಮನೆಗೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ, ನರದೃಷ್ಟಿಯನ್ನು ಕಡಿಮೆ ಮಾಡುತ್ತೆ, ಕಷ್ಟಗಳನ್ನು ಕಡಿಮೆ ಮಾಡುತ್ತೆ. ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿಗೆ ತುಂಬ ಇಷ್ಟವಾಗುವಂಥದ್ದು ಹಾಗೂ ಗಣಪತಿಗೆ ಇಷ್ಟವಾಗುವಂಥ ಒಂದು ಸಿಂಬಲ್ ಅಂತ ಹೇಳ್ತೀವಿ. ಈ ಸಿಂಬಲ್ಲನ್ನು ನಾವು ಬರೆದಾಗ ಹೊರಗಡೆಯಿಂದ ಯಾವುದೇ ರೀತಿಯ ಕುತಂತ್ರಗಳು, ಕಷ್ಟಗಳು, ದರಿದ್ರ ಏನೇ ಇರಬಹುದು ಅವುಗಳನ್ನು ಅಲ್ಲೇ ತಳ್ಳಾಕುತ್ತೆ. ಅಷ್ಟು ಶಕ್ತಿ ಇರುವಂಥದ್ದು. ಅದಕ್ಕೇ ಬಾಗಿಲ ಮೇಲೆ ನಾವು ಯಾವಾಗಲೂ ಅಷ್ಟೇ ಈ ಸಿಂಬಲ್ಲನ್ನು ಬರಿತೀವಿ. ಅದಕ್ಕೂ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಸ್ವಸ್ತಿಕ್ಕು, ಓಂ ಇದನ್ನೆಲ್ಲವೂ ಕೂಡ ನಾವು ಬರಿಬೇಕು. ಆ ಥರ ಬರೆದಾಗ ನಮ್ಮ ಮನೆ ಒಳಗಡೆ ಶ್ರೀ ಮಹಾಲಕ್ಷ್ಮಿ ಬರ್ತಾಳೆ ಅನ್ನುವಂಥದ್ದು. ಆ ಥರ ಇರಬೇಕಾದ್ರೆ ಈ ಎಲೆಯ ಮೇಲೆ ನಾವು ಆ ಸ್ವಸ್ತಿಕ್ ಅನ್ನುವಂಥ ಸಿಂಬಲ್ಲನ್ನು ಬರೆದು ತದನಂತರ ಇದನ್ನು ನೀವು ಒಂದು ಪ್ಲೇಟ್ ಮೇಲೆ ಆದರೂ ಇಡಬಹುದು. ಯಾಕಂದರೆ ಕಲ್ಲುಪ್ಪು ಕೆಳಗಡೆ ಬೀಳಬಾರ್ದು, ಹುಷಾರಾಗಿ ನಾವು ಮಾಡಬೇಕು. ಕಲ್ಲುಪ್ಪು ಸಮುದ್ರ ಗರ್ಭದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಕ್ಷೀರ ಸಮುದ್ರದಲ್ಲಿ ಹುಟ್ಟಿರುವಂಥದ್ದು. ಸಮುದ್ರ ಮಂಥನ ನಡೆದಾಗ ನಮಗೆ ಲಕ್ಷ್ಮೀ ದೇವಿ ಉದ್ಭವಿಸಿದಾಗ ತದನಂತರ ಕಲ್ಲುಪ್ಪು ಅನ್ನುವಂಥದ್ದು ಬಂದಿರುತ್ತೆ. ಈ ಕಲ್ಲುಪ್ಪಿಗೆ ಅಷ್ಟೊಂದು ಶಕ್ತಿ ಮಹತ್ವ ಇರೋದರಿಂದ ಇದನ್ನು ನಾವು ಯಾರು ಬಳಸ್ತೀವಿ ಅವರಿಗೆ ಬಡತನ ಅನ್ನೋದು ಮುಖ್ಯವಾಗಿ ಕಾಡೋದಿಲ್ಲ. ಯಾವಾಗಲೂ ಅಷ್ಟೇ ಆ ಸಂಪತ್ತು ಅನ್ನೋದು ಹುಡುಕೊಂಡು ಬರುತ್ತೆ ಸ್ನೇಹಿತರೆ. ಎಷ್ಟೋ ಜನ ನಾವು ದುಡಿತೀವಿ, ಖರ್ಚಾಗ್ತಾ ಇರುತ್ತೆ, ಆದಾಯ ಬರುತ್ತೆ, ಹೋಗ್ತಾ ಇರುತ್ತೆ, ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ ಅಂತ. ಸಿಕ್ಕಾಪಟ್ಟೆ ಖರ್ಚುಗಳು, ಸಿಕ್ಕಾಪಟ್ಟೆ ನಮ್ಮ ಮನೆಯಲ್ಲಿ ಸಮಸ್ಯೆಗಳು, ಈ ರೀತಿ ಒಂದಲ್ಲ ಒಂದು ರೀತಿಯಲ್ಲಿ ಆ ಸಮಸ್ಯೆಗಳಲ್ಲೇ ನಾವು ಒದ್ದಾಡ್ತಾ ಇರ್ತೀವಿ ನೋಡಿ. ಅಂತಹವರು ಮಾಡ್ಕೊಳ್ಳಿ. ಮುಖ್ಯವಾಗಿ ಸುಧಾರಣೆ ಕಾಣುತ್ತೆ. ಒಂದೇ ಸಾರಿ ನಮಗೆ ಕೋಟಿಗಳು ಬಂದುಬಿಡೋದಿಲ್ಲ, ಆದರೆ ತಪ್ಪದೆ ಆ ಬಡತನ ಅನ್ನೋದು ಕಾಡೋದಿಲ್ಲ, ಸಂಪತ್ತು ಅನ್ನೋದು ಬರುತ್ತೆ ಸ್ನೇಹಿತರೆ. ಸುಧಾರಣೆ ಕಾಣ್ತೀವಿ, ಅಭಿವೃದ್ಧಿ ಅನ್ನುವಂಥದ್ದಾಗುತ್ತೆ, ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ. ಇಷ್ಟನ್ನು ನೀವು ಸ್ವಸ್ತಿಕ್ ಬರೆದ ಮೇಲೆ ಕಲ್ಲುಪ್ಪನ್ನು ಹಾಕಿ ನಿಮ್ಮ ಮನೆಯ ಬಾಗಿಲ ಹತ್ರ ಹೊರಗಡೆ ತಗೊಂಡು ಬಂದಿದ್ದೆ ಬಲಗಡೆಗಾದರೂ ಇಡಿ, ಎಡಗಡೆಗಾದರೂ ಇಡಿ. ಇಟ್ಟ ಮೇಲೆ ಒಂದು ಕೇಳ್ಕೊಳ್ಳಿ, ನಿಮ್ಮ ಸಂಕಲ್ಪ ಗಟ್ಟಿಯಾಗಿರಬೇಕು. ನಿಮ್ಮ ನಂಬಿಕೆ ಪೂರ್ತಿಯಾಗಿ ಇದ್ದಾಗ ಭಗವಂತನು ನಮಗೆ ಒಂದು ಆಶೀರ್ವಾದ ಕೊಡ್ತಾನೆ. ಕಷ್ಟಗಳು ನಮ್ಮ ಜೊತೆಯಲ್ಲಿ ಸಾಗೋದಿಲ್ಲ ಸ್ನೇಹಿತರೆ, ಅದು ಅಲ್ಲೇ ಮುಗಿದೋಗುತ್ತೆ ಅಂತ ಹೇಳಬಹುದು. ಈ ಥರ ಮಾಡಿ ರಾತ್ರಿ ಪೂರ್ತಿ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿಯನ್ನು, ನಮ್ಮ ಮನೆಯ ಹೊರಗಡೆಯಿಂದ ಬರುವಂಥ ನಕಾರಾತ್ಮಕ ಶಕ್ತಿಗಳನ್ನು ಎರಡನ್ನೂ ಕೂಡ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಪೂರ್ತಿಯಾಗಿ. ಮಾರನೇ ದಿನ ಇದನ್ನು ನಾವು ಎದ್ದ ಕೂಡಲೇ ಒಂದು ಪ್ಲೇಟ್ ಸಮೇತ ತಗೊಂಡೋಗಿದ್ದೆ, ಇಲ್ಲಾಂದರೆ ನೀವು ಕವರಲ್ಲಿ ಹಾಕ್ಕೊಂಡೋದ್ರೂ ಕೂಡ ಬೆಸ್ಟ್ ಅಂತ ಹೇಳಬಹುದು. ಹಾಕ್ಬಿಟ್ಟು ಯಾರು ತುಳಿದೇ ಇರುವಂಥ ಜಾಗದಲ್ಲಿ, ಆ ಪ್ರದೇಶದಲ್ಲಿ ನಾವು ಹಾಕಬೇಕು. ಯಾಕಂದರೆ ಯಾರಾದರೂ ತುಳ್ಕೊಳ್ಳಿ, ಏನಾದರೂ ಆಗಲಿ, ನಾವು ಮಾಡಿದ್ದೀವಿ ಪರಿಹಾರ ಅಂತ ಮಾತ್ರ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಇನ್ನೊಬ್ಬರು ತುಳಿಬಾರ್ದು. ಆ ಕಷ್ಟ ಆ ಪಾಪ ಅವ್ರಿಗೋದ್ರೆ ನಾವು ಮಾಡಿರುವಂಥದ್ದು ಫಲ ಸಿಗೋದಿಲ್ಲ. ಈ ಥರ ಹಾಕ್ಬಿಟ್ಟು ಬನ್ನಿ, ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.